ಸರ್ ನಮಸ್ಕಾರ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ನಿಮಗೆ ನಮಸ್ಕಾರ ಸ್ವಾಗತವನ್ನ. ನಮಸ್ಕಾರ 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 ನಮಸ್ಕಾರ. ದಯವಿಟ್ಟು ಬಣ್ಣಗಳ ಬಗ್ಗೆ ಸೊ ನೀವು ಹೇಳಿ ಸರ್. ಆರಂಭದಲ್ಲಿ ಗುರುವಿನ ಪ್ರಾರ್ಥನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನ ಪ್ರಾರ್ಥಿಸಿ ಮುಂದಿನ ಕಾರ್ಯಕ್ರಮವನ್ನು ಶುರು ಮಾಡ್ಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಮಾಸ್ಟರ್ಸ್ಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ವಂದನೆಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಆರಂಭದಲ್ಲಿ ಎಂದಿನಂತೆ ನಮ್ಮ ಹಿರಿಯರನ್ನ ನೆನೆಸ್ಕೊಳ್ಳೋದು ಮುಖ್ಯವಾದಂಥದ್ದು. ಮಹಾವತಾರ್ ಫೌಂಡೇಶನ್ನ ಮುಖ್ಯ ಗುರುಗಳಾದಂಥ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ, ತದನಂತರ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿಯಾಗಿರುವಂತಹ ರಂಗನಾಥ್ ಜಿ ಅವ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ಇಂದಿನ ಕಾರ್ಯಕ್ರಮದ ಶುರು ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಮಾಲಿನಿ ರಾವ್ ಇದ್ದಾರೆ. ಈ 15ನೇ ಬ್ಯಾಚ್ನ ಸಾಯಂಕಾಲದ ಬ್ಯಾಚ್ ನಲ್ಲಿ ಅವರು ಮತ್ತು ವೈದ್ಯರನ್ನ ನೆನೆಸ್ಕೋಬೇಕು ಅಂತಂದ್ರೆ ಡಾಕ್ಟರ್ ಯಶೋಧ ಅವರು, ಅವ್ರನ್ನ ಬಹಳ ಚೆನ್ನಾಗಿ ನೆನೆಸ್ಕೋಬೇಕು. ಇವ್ರನ್ನ ಯಾವಾಗಲೂ ಪದೇ ಪದೇ ಜ್ಞಾಪಿಸ್ಕೊತಾ ಇರ್ಬೇಕು. ಈಗ ಉಪಾಧ್ಯಾಯ, ವೈದ್ಯ ಇವರೆಲ್ಲ ಕೆಲಸ ಆದ್ಮೇಲೆ ಅಪ್ರಯೋಜಕರಂತೆ. ಯಾಕೆಂದ್ರೆ ಕೆಲಸ ಆಗ್ಬೇಕಾದ್ರೆ ಮೊದ್ಲು ಜ್ಞಾಪಿಸ್ಕೋತೀವಿ, ಕಾಯಿಲೆ ಬಂದಾಗ ಮಾತ್ರ ಜ್ಞಾಪಿಸ್ಕೋತೀವಿ ಡಾಕ್ಟರ್ನ. ಆಮೇಲೆ ಡಾಕ್ಟ್ರೇ ಅಂತ ಹೋಗ್ತೀವಿ, ಅವ್ರನ್ನ ಪೀಡಿಸ್ತೀವಿ, ಔಷಧಿ ಎಲ್ಲ ತಗೋತೀವಿ. 3 ದಿವಸ ಆದ್ಮೇಲೆ ಬಂದು ಹೇಳಿಮ್ಮ ಅಂತಾರೆ. ಹೇಳೋದೇ ಇಲ್ಲ ನಾವು. ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಥ್ಯಾಂಕ್ಸ್ ಡಾಕ್ಟ್ರೇ, ಏನ್ ಚೆನ್ನಾಗಾಯ್ತು ಅಂತ ಎಲ್ಲಿ ಕಾಸು ಕೇಳ್ಬಿಡ್ತಾರ ಅನ್ನೋ ಭಯ ನಮಗೆ. ಹಾಗಾಗಿ ಇದನ್ನ ನಾವು ಹೇಳಕ್ಕೆ ಹೋಗೋದಿಲ್ಲ. ಅದೇ ಅಪ್ರೋಸ್ತಾ ಇದೆ. ಇವಾಗ ನೆಕ್ಸ್ಟ್ ಮುಂದಕ್ಕೆ ಈಗ ಹೇಳ್ಬೇಕು ಅಂದ್ರೆ ಬಣ್ಣಗಳು. ಜೀವನದಲ್ಲಿ ಬಣ್ಣ ಅನ್ನೋದು ನಮ್ಮ ಅವಿಭಾಜ್ಯ ಅಂಗ ಆಗಿದೆ. ನಮ್ಮ ಶರೀರದಲ್ಲಿ ಬಣ್ಣಗಳಿದೆ, ಇಡೀ ನಮ್ಮ ಹೊರಗಿನ ಲೋಕದಲ್ಲಿ ಬಣ್ಣಗಳಿದೆ, ಸಪ್ತ ಚಕ್ರಗಳಲ್ಲಿ ಬಣ್ಣ ಇದೆ. ಎಲ್ಲಿ ಬಣ್ಣ ಇಲ್ಲ? ಬಣ್ಣ ಇಲ್ಲದೆ ನಮ್ಮ ಜೀವನನೇ ಇಲ್ಲ, ಶೂನ್ಯ ನಮ್ಗೆ. ಬಣ್ಣ ಮತ್ತು ಬಣ್ಣ ಅನ್ನೋದು ಮನಸ್ಸನ್ನ ಮತ್ತು ದೇಹಕ್ಕೆ ಪೂರಕವಾದಂಥದ್ದು. ಹಾಗೆಯೇ ನಮ್ಮ ಜೀವನದ ಮೇಲೆ ಅತ್ಯಂತ ಗಾಢವಾದ ಪ್ರಭಾವವನ್ನು ಬೀರುತ್ತದೆ. ನಮ್ಮ ಶರೀರದ ಅಂಗಗಳು, ಗ್ರಂಥಿಗಳು ಏನಿವೆ ಅವುಗಳನ್ನು ಉತ್ಪಾದನೆ ಮಾಡೋದಕ್ಕೆ, ಅವು ಗ್ರಂಥಿಗಳಿಂದ ಏನಾದ್ರು ಒಂದು ಇದು ನಮ್ಮಲ್ಲಿ ಇದು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಉಸಿರಾಟದ ಕ್ರಿಯೆಗೆ, ಪ್ರಾಣಾಯಾಮಕ್ಕೆ, ಧ್ಯಾನಕ್ಕೆ ಬಣ್ಣ ಅತಿ ಮುಖ್ಯವಾದದ್ದು. ಈ ಬಣ್ಣಗಳನ್ನ ಕಂಡುಹಿಡಿಯಕ್ಕೆ ಮೊದಲು ಫಸ್ಟ್ ನಾವು ದಿಕ್ಕುಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ. ದಿಕ್ಕುಗಳನ್ನ ಹೇಗೆ ನಾವು ಯಾವುದೇ ಕಾರ್ಯ ಎಲ್ಲೇ ಹೋಗಿ ಏನೇ ಮಾಡಿ, ಕಂಪಾಸ್, ನಿಮ್ಮ ಮೊಬೈಲ್ನಲ್ಲಿ ಕಂಪಾಸ್ ಇರ್ಬೋದು, ಆದ್ರೆ ಯಾವುದೇ ಪರಸ್ಥಳಕ್ಕೆ ಹೋದಾಗ, ಎಲ್ಲಿಗೆ ಹೋದಾಗ ದಿಕ್ಕು ಬೇಕು ನಮ್ಗೆ. ದಿಕ್ಕು ಏನಕ್ಕೆ ಬೇಕು? ಮಲ್ಕೊಳ್ಳೋದಕ್ಕೆ ದಿಕ್ಕು ಬೇಕು, ಧ್ಯಾನ ಮಾಡೋದಕ್ಕೆ ದಿಕ್ಕು ಬೇಕು. ಅದನ್ನ ಕಂಡುಹಿಡ್ಕೋಬೇಕಾಗತ್ತೆ. ಸೂರ್ಯ ಉದಯಿಸೋ ದಿಕ್ಕಿಗೆ ನೇರವಾಗಿ ನಿಂತ್ಕೊಳ್ಳಿ. ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡಾಗ ಮುಂದುಗಡೆ ಕಾಣದೆ ಪೂರ್ವ, ಹಿಂದಕ್ಕೆ ಬರುವುದು ಪಶ್ಚಿಮ, ಬಲಗಡೆಗೆ ಬರುವುದು ದಕ್ಷಿಣ, ಎಡಕ್ಕೆ ಬರುವುದು ಉತ್ತರ. ಇದು ಸಿಂಪಲ್. ಇಷ್ಟು ಸಿಂಪಲ್ ಆಗಿರೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಗೆ ಅನುಗ್ರಹ ಆಗುತ್ತೆ. ಇನ್ನು ಅದಾದ್ಮೇಲೆ ಉತ್ತರ ದಿಕ್ಕು, ಪ್ರತಿಯೊಂದು ದಿಕ್ಕು ಏನಿಗೆ ನಮ್ಮಲ್ಲಿ ಪಂಚಧಾತುಗಳಿದೆ: ಅರ್ತ್, ವಾಟರ್, ವುಡ್, ಫೈರ್, ಮೆಟಲ್. ನೀರು, ಭೂಮಿ, ಮರ, ಬೆಂಕಿ, ಧಾತು. ಇಷ್ಟು ನಮ್ಮ ಎಲ್ಲಾ ದಿಕ್ಕುಗಳಿಗೂ ಪಸರಿಸಿದೆ. ನಮ್ಮ ಶರೀರದ ಎಲ್ಲಾ ಅಂಗಗಳಲ್ಲೂ ಅದಿದೆ. ಈಗ ಉತ್ತರ ದಿಕ್ಕು ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಏನಕ್ಕೆ ನಂಗೆ ಬರುತ್ತೆ ಮುಂದಕ್ಕೆ ಹೇಳ್ತೀನಿ. ಉತ್ತರ ದಿಕ್ಕು ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಬ್ಲೂ ಕಲರ್, ನೀಲಿ ವರ್ಣ. ನೀರು ನೀಲಿ ವರ್ಣದಲ್ಲಿರೋದ್ರಿಂದ ಉತ್ತರ ದಿಕ್ಕನ್ನ ನೀಲಿ ವರ್ಣದಿಂದ ನಾವು ಕರಿತೀವಿ. ಈಶಾನ್ಯ ದಿಕ್ಕು ಅದು ಭೂಮಿಗೆ ಭೂತತ್ವಕ್ಕೆ ಸಂಬಂಧಪಟ್ಟಿದ್ದು. ಅರ್ಥ್ಲಿ ಕಲರ್ಸ್ ಅಥವಾ ಗ್ರೇ ಕಲರ್ಸ್ಗೆ ನಾವು ಹೇಳ್ತೀವಿ. ಇನ್ನು ಪೂರ್ವ ದಿಕ್ಕು ಅದು ವುಡ್, ಮರಕ್ಕೆ ಸಂಬಂಧಪಟ್ಟಿದ್ದು. ಹಾಗೇನೆ ಅಗ್ನಿಮೂಲೆ ಅದು ಮರಕ್ಕೆ ಸಂಬಂಧಪಟ್ಟಿದ್ದು. ಹಸಿರು ವರ್ಣಗಳಿಗೆ ಅದು ಮುಖ್ಯವಾದಂತ ಬೇಕಾದಂತ ವಿಷಯ ಅದು. ಇನ್ನು ದಕ್ಷಿಣ ದಿಕ್ಕು ಕೆಂಪು ವರ್ಣ ಅಂತ ಕರಿತೀವಿ, ಕೆಂಪು ವರ್ಣಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಫೈರ್ ಅಂತ ಕರಿತೀವಿ, ಬೆಂಕಿ. ಇನ್ನು ನೈಋತ್ಯ ಮೂಲೆ ಅದು ಅರ್ಥ್ಲಿ ಕಲರ್ಸ್, ಭೂಮಿಗೆ ಸಂಬಂಧಪಟ್ಟಿದ್ದು. ಅಂಡ್ ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕು ನಮಗೆ ಮೆಟಲ್ ಏರಿಯಾ ಅಂತ ಕರಿತೀವಿ. ಹೀಗೆ ಇಷ್ಟನ್ನು ಈ ರೀತಿಯಾಗಿ ನಾವು ಕರಿತಾ ಇರ್ಬೇಕಾದ್ರೆ, ಉತ್ತರ ದಿಕ್ಕು ನೀರಿಗೆ ಸಂಬಂಧಪಟ್ಟಿದ್ದು ಅಂತಂದಾಗ ಇಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಮನೆಯಲ್ಲಿ ಏನಾದ್ರು ಅನುಕೂಲ ಆಗ್ಬೇಕು ಅಂದ್ರೆ, ರಾತ್ರಿ ಹೊತ್ತು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂದ್ರೆ, ಉತ್ತರ ದಿಕ್ಕಿನ ಮಧ್ಯ ಭಾಗದಲ್ಲಿ 7 ಅಥವಾ 8 ಅಡಿ ಎತ್ತರದಲ್ಲಿ ಒಂದು ಲೈಟ್ 0 ವ್ಯಾಟ್ ಬಲ್ಬ್, ಬ್ಲೂ ಕಲರ್ದು ಬಲ್ಬ್ ಹಾಕಿ, 0 ವಾಟ್ LED ಬಲ್ಬ್ ಹಾಕಿ ಸಾಯಂಕಾಲ 6 ಗಂಟೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ವರೆಗೂ ಉರಿಲಿ. ಆ ಬ್ಲೂ ಕಲರು ನಿಮ್ಮ ಮನೆಯಲ್ಲಿ ಉತ್ತೇಜನ ನೀಡುತ್ತೆ, ಹಣಕಾಸಿನ ಸಮೃದ್ಧಿಗೆ ಸ್ವಲ್ಪ ಸಹಾಯ ಮಾಡುತ್ತೆ. ಅಷ್ಟು ಸುಂದರವಾಗಿ, ಎಷ್ಟು ಸಿಂಪಲ್ ಆಗಿರೋ ಟಿಪ್ಸ್. ಕಲರ್ದಿಂದ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ. ಅದೇ ರೀತಿಯಾಗಿ ಇನ್ನೊಂದೇನು ಅಂತಂದ್ರೆ, ದೈನಂದಿನ ಜೀವನದಲ್ಲಿ ನಾವು ವಸ್ತ್ರಗಳನ್ನ ಧರಿಸೋದ್ರಲ್ಲೂ ಅಷ್ಟೇ ವಿಶೇಷವಾದಂತ ಪ್ರಭಾವ ಕೊಡುತ್ತೆ. ಸೋಮವಾರ
ಚಂದ್ರನಿಗೆ ಸಂಬಂಧಪಟ್ಟಂತ ದಿಕ್ಕು. ಅವತ್ತು ಶ್ವೇತ ವರ್ಣದ ವಸ್ತ್ರಗಳನ್ನ ಧರಿಸಿ ನೋಡಿ, ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಹೇಳುತ್ತೆ. ಮಂಗಳವಾರ ಕುಜಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಕೆಂಪು ವರ್ಣದ ವಸ್ತ್ರಗಳನ್ನ ಧರಿಸಿ ಅವತ್ತು ನೋಡಿ ಅದ್ರ ಏನ್ ಪ್ರಭಾವ ಏನಿರುತ್ತೆ ಅನ್ನೋದನ್ನ. ಬುಧವಾರ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಅವತ್ತು ಹಸಿರು ವರ್ಣದ ವಸ್ತ್ರಗಳನ್ನ ಧರಿಸಿ ನೋಡಿ. ಆಮೇಲೆ ಗುರುವಾರ ದಿವಸ ಗುರು ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಗುರುವಾರ ದಿವಸ ನಾನು ಸಾಮಾನ್ಯ ಜನಗಳಿಗೆ ಹೇಳ್ತಾನೆ ಇರ್ತೀನಿ, ಗುರುನೇ ನಾವು ಬಹಳ ನಮಗೆ ಜೀವನದಲ್ಲಿ ಬಹಳಷ್ಟು ಪ್ರಭಾವ ಬೀರುವಂತದ್ದು ಅಂದ್ರೆ ಗುರುಗ್ರಹ. ಈ ಗುರು ಇಲ್ಲದೆ ನಾವ್ ಏನು ಮಾಡಕ್ಕಾಗೋದಿಲ್ಲ. ಗುರುಗ್ರಹನೇ ಇಲ್ಲ, ಗುರುಬಲ ಇಲ್ಲ, ಗುರುಬಲ ಇಲ್ಲ ಅಂತ ಹೇಳ್ತಾನೆ ಇರ್ತೀವಿ. ಆ ಗುರುಬಲ ಬರೋದಕ್ಕೆ ಮಾಡ್ಬೇಕು ಅಂತಂದ್ರೆ ಗುರುವಾರದ ದಿವಸ ನಾವು ಹಳದಿ ವಸ್ತ್ರಗಳನ್ನ ಧರಿಸುವಂಥದ್ದು, ಹಳದಿ ಬಣ್ಣದ ಒಂದು ವಸ್ತ್ರವನ್ನ ಜೋಬ್ನಲ್ಲಿ ಇಟ್ಕೊಳ್ಳುವಂಥದ್ದು, ಇದ್ರಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಅದನ್ನ ಅದು ಹಳದಿ ವಸ್ತ್ರ ಆದ್ರೆ ಹಳದಿದು ಟಾಪ್ ಹಾಕೊಂಡ್ರೆ ಸಾಕು, ಬಾಟಮ್ ಅಲ್ಲಿ ಯಾವ ಕಲರ್ ಬೇಕಾದ್ರೆ ಹಾಕೊಳ್ಳಿ ನೀವು. ಶುಕ್ರವಾರ ದಿವಸ ಪಿಂಕ್ ಅಥವಾ ಗುಲಾಬಿ ಬಣ್ಣ ಲಕ್ಷ್ಮಿಗೆ ಸಂಬಂಧಪಟ್ಟಂತ ದಿವಸ. ಅವತ್ತಿನ ದಿವಸ ಬಿಳಿ ಅಥವಾ ಕೆಂಪು ಬಣ್ಣನೂ ಹೋಗುತ್ತೆ, ಗುಲಾಬಿ ಬಣ್ಣನೂ ಆಗುತ್ತೆ. ಶನಿವಾರ ನೇರಳೆ ಅಥವಾ ನೇವಿ ಬ್ಲೂ ಕಲರ್ಗಳನ್ನ ನಾವು ಉಪಯೋಗಿಸ್ಕೋಬಹುದು. ಭಾನುವಾರ ಕಿತ್ತಲೆ ವರ್ಣ ಸೂರ್ಯನಿಗೆ ಸಂಬಂಧಪಟ್ಟಂತ ದಿವಸ. ಈ ತರ ನಾವು ಇದನ್ನ ಸಂಬಂಧಪಟ್ಟಂತೆ ದಿಕ್ಕುಗಳನ್ನ ವರ್ಣಿಸ್ತೀವಿ ನಾವು. ಇನ್ನು ನಾವು ಇದನ್ನೆಲ್ಲ ವರ್ಣಿಸ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಈ ಇನ್ನೊಂದೇನು ಅಂತಂದ್ರೆ, ಕೆಂಪು ವರ್ಣ ಆಪರೇಷನ್ ಆಸ್ಪತ್ರೆಗಳಲ್ಲೂ ಅಷ್ಟೇನೆ ಕೆಂಪು ವರ್ಣದನ್ನ ಎಲ್ಲಿ ಸೌತ್ ಈಸ್ಟ್ ನಲ್ಲಿ ಶಸ್ತ್ರಚಿಕಿತ್ಸಾಗಾರಗಳನ್ನ ಮಾಡಿರ್ತಾರೆ. ಯಾರಿಗೆ ಆಪರೇಷನ್ ಆಗಿದೆ ಅವ್ರಿಗೆ ಕೆಂಪು ಬಣ್ಣದ ವಸ್ತ್ರಗಳನ್ನ ಇದು ಹೊದಿಕೆಗಳನ್ನ ಕೊಡ್ತಾರೆ, ಚಾದರ್. ಆಮೇಲೆ ಇನ್ನೊಂದು ಸಿಸೇರಿಯನ್ ಆಪರೇಷನ್ ಆಗಿದ್ರೆ ಅವ್ರಿಗೆ ಕೆಂಪು ವಸ್ತ್ರವನ್ನ ಧರಿಸೋದಕ್ಕೆ ಹೇಳಲಾಗುತ್ತೆ. ನೀವು ಪರೀಕ್ಷೆ ಮಾಡಿಬೇಕಾದ್ರೆ ಯಾರಿಗೆ ಆಗ್ಲಿ ಯಾವುದೇ ಅಂಗದಲ್ಲಿ ಆಪರೇಷನ್ ಆಗಿದೆ ಅಂದ್ರೆ ಅದು ಶೀಘ್ರವಾಗಿ ಗುಣಪಡಿಸ್ಕೋಬೇಕು ಅಂದ್ರೆ ಆ ಜಾಗದಲ್ಲಿ ಕೆಂಪು ವರ್ಣದ ವಸ್ತ್ರವನ್ನ ಕಟ್ಟಿ ಸೊರಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ಲೇಡೀಸ್ ನಲ್ಲಿ ಜೆಂಟ್ಸ್ ನಲ್ಲೂ ಅಷ್ಟೇನೆ ಒಬೆಸಿಟಿ ಅನ್ನೋದಿರುತ್ತೆ. ಆ ಒಬೆಸಿಟಿಗೆ ಕೆಂಪು ವರ್ಣದ ವಸ್ತ್ರವನ್ನ, ಈ ಫಾರ್ ಎಕ್ಸಾಂಪಲ್ ಮನೆಗಳಲ್ಲಿ ಸಾಕಷ್ಟು ರೆಡ್ ಕಲರ್ದು ಬ್ಲೌಸ್ ಪೀಸಸ್ ಬಂದಿರುತ್ತೆ, ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಿರ್ತಾನೆ. ಅವನ್ನೆಲ್ಲ ಅಗಲವಾಗಿ 1 ಅಡಿ ಅಗಲದಲ್ಲಿ 2-3 ಫೋಲ್ಡ್ ಮಾಡಿ ಅದನ್ನೊಂದು ದೊಡ್ಡದಾಗಿ ಒಂದು ಪಟ್ಟಿ ಮಾಡ್ಕೊಳ್ಳಿ, ಬೆಲ್ಟ್ ತರ. ಅದನ್ನ ಟೈಲರ್ ಕೊಟ್ಟು ಹೊಲಿಸ್ಕೊಳ್ಳಿ, ನೀವೇ ಮನೆಯಲ್ಲಿ ಟಾಕ ಹಾಕ್ಬಿಟ್ಟು ಮಾಡ್ಕೋಬಹುದು. ಅದನ್ನ ಹೊಟ್ಟೆಗೆ ಸುತ್ತಕೊಂಡು ಅದ್ರ ಮೇಲೆ ವಸ್ತ್ರಗಳನ್ನು ಧರಿಸ್ತಾ ಬನ್ನಿ. ಆ ಒಂದು ಕೆಂಪು ವರ್ಣ ಹೊಟ್ಟೆ ಮೇಲೆ ಇದ್ದಾಗ ಅದು ಸಾಕಷ್ಟು ನಿಮಗೆ ಪ್ರಯೋಗವನ್ನು ಕೊಡ್ತದೆ. ಆಮೇಲೆ ಬೊಜ್ಜನ್ನ ಇಳಿಸೋದಕ್ಕೂ ಸಹಕಾರಿಯಾಗತ್ತೆ. ಯಾರು ತುಂಬಾ ಕಷ್ಟಪಡ್ತಿರ್ತಾರೆ, ಆ ವಸ್ತ್ರಗಳನ್ನ ವ್ಯಾಯಾಮ ಮಾಡಕ್ಕಾಗಲ್ಲ, ವಾಕಿಂಗ್ ಹೋಗಕ್ಕಾಗಲ್ಲ, ಕಷ್ಟ ಆಗತ್ತೆ, ಕೈಕಾಲು ನೋವು, ಈ ತರ ನಾನಾ ರೀತಿಯ ತೊಂದರೆಗಳಿಂದ ಸಮಸ್ಯೆಗಳಿಂದ ಇದ್ದವ್ರಿಗೂ ಕೆಂಪು ವರ್ಣ ಬಹಳ ಅನುಕೂಲ ಆಗತ್ತೆ. ಅದೇ ರೀತಿಯಾಗಿ ಕೆಂಪು ವರ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಕೆಲವು ಕಮ್ಯುನಿಟಿಗಳಲ್ಲಿ ಆ ವಸ್ತ್ರವನ್ನ ಸಣ್ಣ ಮಕ್ಕಳಿಗೆ ಸರ್ಕಂಫರೆನ್ಸ್ ಅಂತ ಮಾಡ್ತಾರೆ, ಆಗ ಕೆಂಪು ವಸ್ತ್ರ ಕಟ್ಟಿರ್ತಾರೆ ಅವ್ರಿಗೆ, ಅದನ್ನು ನೋಡ್ಬೋದು. ಇನ್ನು ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಬರ್ಬೇಕು ಅಂದ್ರೆ, ಈ ನೀಲಿ ವರ್ಣದ ಬಗ್ಗೆ ಹೇಳ್ಬೇಕು. ನೀಲಿ ವರ್ಣ ಅಂತಂದ್ರೆ ಈ ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ನೀಲಿ ವರ್ಣದ ಚಾದರ್ ಹಾಕ್ತಾರೆ, ಹಾಸೋ ಬಟ್ಟೆ ಅಥವಾ ಹೊದಿಕೆಗಳನ್ನು ನೀಲಿ ವರ್ಣದ್ದೇ ಕೊಡ್ತಾರೆ. ಈಗ ಮನೆಯಲ್ಲಿ ಯಾರಿಗೂ ನಿದ್ದೆ ಬರ್ತಿಲ್ಲ ಅಂದ್ರೆ ದಯವಿಟ್ಟು ನೀಲಿ ಬಣ್ಣದ ಹಾಸಿಗೆ ಹಾಸೋ ಬಟ್ಟೆಗಳನ್ನ ಹಾಕೊಳ್ಳಿ, ನೀಲಿ ಬಣ್ಣದ ಹೊದಿಕೆಗಳನ್ನ ಹಾಕೊಂಡು ಮಲ್ಕೊಳ್ಳಿ. ನೋಡಿ ಅದ್ರ ಅದೃಷ್ಟ ಹೇಗೆ ಇರುತ್ತೆ ಅಂತ. ಅಂದ್ರೆ ಪ್ರಶಾಂತವಾಗಿ ಮಲ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡುತ್ತವೆ, ಅದು ತುಂಬಾ ಅನುಕೂಲ ಮಾಡುತ್ತೆ. ಆಮೇಲೆ ನೀಲಿ ಅನ್ನೋದು ಶಾಂತಿ ಮತ್ತು ಭದ್ರತೆಯನ್ನ ತೋರಿಸುತ್ತೆ. ಸೊ ಈ ಮಕ್ಕಳಿಗೆ ಅಸ್ತಮಾ, ಆಮೇಲೆ ಕಾಮಾಲೆ, ಈ ರಕ್ತನಾಳಗಳ ತೊಂದರೆ, ಪಿತ್ತಕ್ಕೆ ಸಂಬಂಧಪಟ್ಟಂತ ದೋಷಗಳು ಯಾವುದೇ ಇದ್ರು ಅದನ್ನ ನಿವಾರಣೆ ಮಾಡೋದಕ್ಕೆ ಅದು ಒಳ್ಳೇದು. ಅದೇ ರೀತಿಯಾಗಿ ಶ್ವೇತವರ್ಣ, ಈ ಡಾಕ್ಟರ್ಸ್ಗೆ ನರ್ಸ್ಗಳಿಗೆ ಶ್ವೇತವರ್ಣದ ವಸ್ತ್ರಗಳನ್ನೇ ಕೊಡ್ತೀವಿ. ಆಮೇಲೆ ಬೆಡ್ಶೀಟ್ಗಳನ್ನು ಬಿಳಿ ಬಣ್ಣದ್ದು ಅಥವಾ ತಿಳಿ ಬಣ್ಣದ ಹಾಕ್ತಿವಿ. ಶ್ವೇತವರ್ಣದ ಬೆಡ್ಶೀಟು ಬೆಡ್ ಸ್ಪ್ರೆಡ್ ಯಾಕೆ ಹಾಕ್ತಿವಿ ಅಂದ್ರೆ, ತಕ್ಷಣ ಪೇಷಂಟ್ ನಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ, ರಕ್ತ ಬಿದ್ದಿದ್ರೆ, ಕೀವು ಬಿದ್ದಿದ್ರೆ ಅಥವಾ ಇನ್ನೇನಾದ್ರು ಒಂದು ಗಲೀಜಾಗಿದ್ರೆ ತಕ್ಷಣ ಗೊತ್ತಾಗುತ್ತೆ. ಅಲ್ಲಿ ಇನ್ಫೆಕ್ಷನ್ ಆಗೋದನ್ನ ಕಂಡು ಹಿಡ್ಕೋಬಹುದು ನಾವು. ಅಲ್ಲಿ ಬೇರೆ ಗಾಢವಾದ ಬಣ್ಣದ ಬಟ್ಟೆಗಳು ಹಾಕಿದ್ರೆ ಅದು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಶ್ವೇತವರ್ಣದ ಬಟ್ಟೆಗಳು ಹಾಕಿರ್ತಾರೆ. ಹಾಗಾಗಿದ್ದೇನೆ ನಾನಾ ರೀತಿಯ ರೋಗಗಳು ಬರೋದನ್ನ ತಡೆಯೋದಕ್ಕೆ ಇದು ಸಹಾಯ ಆಗುತ್ತೆ. ಚಿಕಿತ್ಸಾ ವಿಧಾನದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನೀಲವರ್ಣದ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಶೌರ್ಯ, ಸ್ಥಿರ ಮನಸ್ಸಿಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೀಲವರ್ಣ ಮುಗಿಲಿನ ಬಣ್ಣ ಅಂತಾನು ಕರಿತೀವಿ. ಆಕಾಶದಲ್ಲಿ ನೋಡಿ ನೀಲಿ ಬಣ್ಣ ಕಾಣಿಸ್ತಾ ಇರುತ್ತೆ. ನೀಲಿ ವರ್ಣ
ಸಾಗರಕ್ಕೆ ಸಂಬಂಧಪಟ್ಟಿದ್ದು. ಇದೇ ರೀತಿ ಪ್ರತಿಯೊಂದು ಕಲರ್ಗೂ ಒಂದೊಂದು ಇದೆ ಡೀಟೇಲ್ಸ್. ಇವತ್ತು ಎಲ್ಲದಕ್ಕೂ ಹೇಳಕ್ಕಾಗಲ್ಲ. ನೀಲಿ ವರ್ಣದ ಬಗ್ಗೆ ನಾನು ಮಾತ್ರ ಹೇಳ್ತಾ ಇದ್ದೀನಿ. ನೀಲಿ ಸಾಗರದ ಬಣ್ಣ. ಅದು ಸಾಗರ ನೋಡಿ, ನೀವು ನಿಂತ್ಕೊಂಡು ನೋಡಿದಾಗ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬರೀ ನೀಲ ವರ್ಣವೇ ಕಾಣಿಸ್ತಾ ಇರುತ್ತೆ. ನೀಲ ವರ್ಣ ಸಂಜೆಯ ವರ್ಣ ಅಂತಾನು ಹೇಳ್ಬೋದು. 4-5 ಗಂಟೆ ಹೊತ್ತಿನಲ್ಲಿ ಪ್ರಶಾಂತವಾಗಿರುತ್ತೆ, ಸೂರ್ಯ ಇನ್ನೂ ಮುಳುಗಿರಲ್ಲ, ಕೆಂಬಣ್ಣ ಬರ್ತಾ ಇರಲ್ಲ. ಅದಕ್ಕೆ ಮೊದಲು ನೀಲವರ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೀಲವರ್ಣ ಇಡೀ ಬ್ರಹ್ಮಾಂಡವನ್ನೇ ತೋರಿಸುತ್ತೆ, ವಿಶ್ವವ್ಯಾಪಿಯಾಗಿರುವಂಥದ್ದು. ಭೂಮಿನೂ ಒಂದ್ ರೀತಿಯಿಂದ ಹೇಳ್ಬೇಕು ಅಂದ್ರೆ ನೀಲ ಛಾಯೆಯಿಂದನೇ ಕೂಡಿದೆ ಅಂತಾನೆ ಹೇಳ್ಬೇಕು. ನೀಲವರ್ಣ ವಿಸ್ತಾರತೆಯನ್ನು ತೋರಿಸುತ್ತೆ, ಅಗಾಧವಾಗಿ ಕಾಣಿಸುತ್ತೆ. ಅದು ನೀಲವರ್ಣ ವಿಸ್ತಾರತೆ ಸೂಚಿಸುತ್ತೆ. ವಿಷ್ಣು ಸರ್ವವ್ಯಾಪಿ ವಿಷ್ಣು, ಅವನು ಅಷ್ಟೇನೆ ನೀಲವರ್ಣದಿಂದನೇ ರಾಜಿಸ್ತಾನೆ. ಕೃಷ್ಣ ನೀಲಮೇಘ ಶ್ಯಾಮ ಅಂತ ಕರಿತೀವಿ, ನೀಲ ವಸ್ತ್ರಗಳನ್ನೇ ಧರಿಸಿದವನು ಅವನು. ಇನ್ನು ನೀಲವರ್ಣದ ಬಗ್ಗೆ ಸುಮಾರು ವಿಷಯಗಳು ಹೇಳ್ಬೇಕು ಅಂದ್ರೆ, ವೇದ ಪುರಾಣಗಳಲ್ಲಿ ಸುಮಾರು ದೇವರುಗಳು ನೀಲವರ್ಣದ ವಸ್ತ್ರಗಳಲ್ಲಿ ನೀಲವರ್ಣದವರು ಅಂತಾನೆ ವರ್ಣಿಸಲಾಗಿದೆ. ಮಹಾವಿಷ್ಣು ನೀಲವರ್ಣದವನಾದ್ರೆ ಶನಿ ಮಹಾತ್ಮ ನೀಲವರ್ಣದವನೇ ಆಗಿದ್ದಾನೆ. ಧನ್ವಂತರಿನೂ ನೀಲವರ್ಣದವನೇ ಆಗಿದ್ದಾನೆ. ಮಹಾಭಾರತದ ದ್ರೌಪದಿನೂ ನೀಲವರ್ಣದವಳೇ ಆಗಿದ್ಲು. ಬಲರಾಮನ್ಗೆ ನೀಲಿ ಬಣ್ಣದ ವಸ್ತ್ರ ಧರಿಸ್ತಿದ್ದ, ಅದಕ್ಕೆ ಅವನ ನೀಲಾಂಬರ ಅಂತಾನು ಕರಿತಾ ಇದ್ವಿ ನಾವು. ಕಾಮನ ಬಿಲ್ಲಿನಲ್ಲಿ 7 ರೀತಿಯ ಬಣ್ಣಗಳಿದೆ, ವಿಬ್ಗಯಾರ್ ಅಂತ ಕರಿತೀವಿ. ಅದರಲ್ಲಿ ನೀಲಿ ಬಣ್ಣ, ಬ್ಲೂ ಅನ್ನೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ವಿಷಯ ನಾನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ನೀಲಿ ಬಣ್ಣ ಅಂದ್ರಲ್ಲಿ ಈ ವಿಬ್ಗಯಾರ್, ಈ ಕ್ರಿಸ್ಟಲ್ಸ್ ಮನೆಗಳಲ್ಲಿ ಕ್ರಿಸ್ಟಲ್ಸ್ ನ ನೇತಾಕಿ ಅಂತೀವಿ ನೋಡಿ, ಈ ತರ ಇರುತ್ತೆ ಕ್ರಿಸ್ಟಲ್ಸ್. ಈ ಕ್ರಿಸ್ಟಲ್ಸ್ ನಾವು ಫ್ಯಾಸೆಟೆಡ್ ಕ್ರಿಸ್ಟಲ್ಸ್ ಗಾಜಿನಲ್ಲಿ ಮಾಡಿರುವಂತದ್ದು. ಇದನ್ನ ನಾವು ಮನೆಗಳಲ್ಲಿ ನೇತಾಕಿದಾಗ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಎಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ನೇತಾಕಿದಾಗ ಈ ಈ ಕಿರಣ, ಈ ಫ್ಯಾಸೆಟೆಡ್ ಕ್ರಿಸ್ಟಲ್ಸ್ ನಲ್ಲಿ ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ದು, ರಾತ್ರಿ ಹೊತ್ತು ಲೈಟಿನ ಕಿರಣಗಳು ಇದ್ರ ಮೇಲೆ ಬಿದ್ದು ಇದು ಪ್ರತಿಫಲಿಸಿ 7 ವರ್ಣಗಳನ್ನ ತೋರಿಸುತ್ತೆ ನಮಗೆ. ಏನು 7 ವರ್ಣ ತೋರಿಸುತ್ತೆ, ಆ 7 ವರ್ಣಗಳು ನಮ್ಮ ಮನೆ ಒಳಗೆ ಸಕಲ ಸೌಭಾಗ್ಯ ತರೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿನೇ ನೀವು 5 ಸ್ಟಾರ್ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಶಾಂಡ್ಲೇರ್ಸ್, ಈ ಕ್ರಿಸ್ಟಲ್ಸ್ ನಿಂದ ತಯಾರು ಮಾಡಿದಂತ ದೊಡ್ಡ ದೊಡ್ಡ ಶಾಂಡ್ಲೇರ್ಸ್ ಗಳನ್ನ ನೇತಾಕಿರ್ತಾರೆ. ನಾವು ನಿಮ್ಗೆ ಅಷ್ಟು ದೊಡ್ಡ ಸಣ್ಣದಾಗಿರೋ ಫ್ಯಾಸೆಟೆಡ್ ಕ್ರಿಸ್ಟಲ್ಸ್ ನ ನೀವು ತಂದು ಹಾಕಿ ಮನೆಗಳಲ್ಲಿ, ಅದರಿಂದ ಸಾಕಷ್ಟು ಪ್ರಯೋಜನ ತಗೋಬಹುದು. ಅವರು ಒಂದು ಲೋಟ ಕಾಫಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿರ್ತಾರೆ. ನಮ್ಮ ಮನೆ ಹತ್ರ ಇರೋ ಸಣ್ಣದೊಂದು ಹೋಟ್ಲಿನಲ್ಲಿ 5 ರೂಪಾಯಿ ಕಾಫಿ, 10 ರೂಪಾಯಿ ಕಾಫಿ, 15 ರೂಪಾಯಿ ಕಾಫಿ ಕುಡಿತಿರ್ತೀವಿ. ಆದ್ರೆ 15 ರೂಪಾಯಿ ಕಾಫಿ ಕೊಡೋನು 15 ವರ್ಷ ಆದ್ರೂ ಹಾಗೆ ಇರ್ತಾನೆ. 500 ರೂಪೀಸ್ ಚಾರ್ಜ್ ಮಾಡೋ ಕಾಫಿ ಹೋಟೆಲ್ನವನು 1 ವರ್ಷ, 2 ವರ್ಷ, 3 ವರ್ಷದಲ್ಲಿ ಇನ್ನೊಂದು ಬ್ರಾಂಚ್ ಅಂತ ದೇಶದಲ್ಲಿ ಬೇರೆ ಕಡೆ ಬೇಕಾದಷ್ಟು ಬರ್ತಾ ಇರುತ್ತೆ. ಯಾಕೆಂದ್ರೆ ಸಕಲ ಸೌಭಾಗ್ಯಗಳು ಅಲ್ಲಿಂದ ಬರ್ತಾ ಇರ್ತದೆ ಅವ್ರಿಗೆ. ಏನು ವರ್ಣಗಳಲ್ಲಿ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ವರ್ಣಕ್ಕೆ. ಹಾಗೆ ನಾವು ಅಷ್ಟೇನೆ ವರ್ಣಗಳಿಗೆ ನಾವು ಕೆಲವು ಮನೆಗಳಲ್ಲಿ ಇನ್ನೊಂದೇನಾದ್ರು ಸಿಕ್ಕಾಪಟ್ಟೆ ಮಕ್ಕಳು ತಂದೆ ತಕರಾರು ಮಾಡ್ತಿದ್ರೆ, ಗಾಢವಾದ ನೀಲಿ ವರ್ಣದ ಮನೆಗಳಲ್ಲಿ, ಪೈಂಟ್ ಹಾಕಿರೋ ಮನೆಗಳಲ್ಲಿ ಇನ್ನೊಂದೇನಾಗುತ್ತೆ, ಮಕ್ಕಳು ಸಭ್ಯವಾಗಿರುತ್ತವೆ, ಗಂಭೀರವಾಗಿ ಇರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಹಳ್ಳಿಗಳಲ್ಲಿ ನೋಡ್ಬೋದು ಸುಮಾರು ಮನೆಗಳಲ್ಲಿ ನೀಲಿ ವರ್ಣ ಹಾಕಿರ್ತಾರೆ. ಬಟ್ ಇನ್ನೊಂದು ಅದರಿಂದ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನೀಲಿ ವರ್ಣ ಅಥವಾ ಗಾಢವಾದ ನೀಲಿ ಬಣ್ಣ ಅಥವಾ ಗಾಢವಾದ ಹಸಿರು ಬಣ್ಣ ಅಥವಾ ಗಾಢವಾದ ಯಾವುದೇ ಬಣ್ಣ ಹಾಕ್ಲಿ, ಮನೆ ಒಳಗೆ ಲೈಟ್ ಬರೋದಿಲ್ಲ, ಡಿಮ್ ಆಗ್ಬಿಡುತ್ತೆ. ಆ ಬಣ್ಣ ಲೈಟ್ ನ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಲೈಟ್ ವರ್ಣ, ತಿಳಿ ಬಣ್ಣಗಳನ್ನ ಹಾಕಿದಾಗ ಅದು ಎಮಿಟ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಪ್ರತಿಯೊಂದು ಮನೆಗಳಲ್ಲೂ ಅಷ್ಟೇ ಕೆಲವು ವಿರುದ್ಧವಾದಂತಹ ಬಣ್ಣವನ್ನ ದಕ್ಷಿಣ ದಿಕ್ಕಿಗೆ ಹಾಕಿದ್ದಾಗ ನಮಗೆ ಕಾಯಿಲೆ ಕಸಾರಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೈಋತ್ಯದಲ್ಲಿ ನೈಋತ್ಯ ದಿಕ್ಕಿನ ಮತ್ತು ನೈಋತ್ಯ ದಿಕ್ಕು ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಬಹಳ ಮುಖ್ಯವಾದಂತ ದಿಕ್ಕುಗಳು. ಇದು ಗಂಡಸರಿಗೆ ಸಂಬಂಧಪಟ್ಟಂತ ದಿಕ್ಕು. ಇಲ್ಲಿ ಏನಾದ್ರು ದೋಷಗಳಿದ್ರೆ, ಅಲ್ಲಿನ ಕಲರ್ ನಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ರೆ ಗಂಡಸರಿಗೆ ತೊಂದರೆಗಳಾಗ್ತಾ ಇರುತ್ತೆ. ಹಾಗೆ ಹೆಣ್ಣು ಮಕ್ಕಳಿಗೆ ವಾಯುವ್ಯದಲ್ಲಿ ಮತ್ತು ಆಗ್ನೇಯದಲ್ಲಿ, ವಾಯುವ್ಯದಲ್ಲಿ ಬಂಗಾರದ ಬಣ್ಣ, ಅದು ಎನಿ ಮೆಟಾಲಿಕ್ ಕಲರ್ಸ್ ಬಹಳ ಮುಖ್ಯವಾದಂಥದ್ದು. ಅದೇ ರೀತಿಯಾಗಿ ನಮಗೆ ಆಗ್ನೇಯದಲ್ಲಿ ಹಸಿರು ಬಣ್ಣ. ಈಗ ಕಿಚನ್ ನಲ್ಲಿ ಲೈಟ್ ಗ್ರೀನ್ ಕಲರ್ ಪೇಂಟಿಂಗ್ ಮಾಡಿಸಿ ಅಂತ ಹೇಳ್ತೀವಿ. ಬಹಳ ಜನ ತಪ್ಪು ಮಾಡ್ಕೋತಾರೆ, ರೆಡ್ ಕಲರ್ನೇ ಹಾಕ್ತಾರೆ. ರೆಡ್ ಕಲರ್ ಹಾಕೋದಕ್ಕೆ ಹೋಗ್ಬಾರ್ದು, ವುಡ್ ಏರಿಯಾ ಅಂತ. ಇವನ್ ನೀವು ಮನೆಯಲ್ಲಿ ಹಾಲ್ನಲ್ಲಿ ಒಂದು ಲಶ್ ಗ್ರೀನ್ ಸೀನರಿ ವಿತೌಟ್ ವಾಟರ್ ಆಗ್ನೇಯ ದಿಕ್ಕಿನ ಗೋಡೆ ಮೇಲೆ ನೇತಾಕಿ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ. ಹಾಗೇನೆ ಲೈಟು ನಮ್ಗೆಲ್ಲಾ ಕಡೆಗೂ, ಈ ಕಲರ್ಸ್ ಎಲ್ಲಾ ಕಡೆಗೂ ಪ್ರಮುಖವಾದಂಥದ್ದು. ಈಗ ಆ ಮನೆಯಲ್ಲಿ
ಈ ಗಂಡ ಹೆಂಡತಿ ಜೀವನ ಸುಖ ಸಮೃದ್ಧವಾಗಿ ಇರ್ಬೇಕು ಅಂತಂದ್ರೆ, ಯಾವ್ದು ಗಲಾಟೆಗಳಿಲ್ಲದೆ ಇರ್ಬೇಕು ಅಂದ್ರೆ ರೋಸ್ ಕಲರ್ ಪೇಂಟ್ ಮಾಡಿ ಅಂತೀವಿ ಬೆಡ್ರೂಮ್ಗಳಿಗೆ. ಈಗ ಇನ್ನೊಂದು ಏನಂದ್ರೆ, ಒಂದೊಂದು ದಿಕ್ಕಿಗೂ ಒಂದೊಂದು ಕಲರ್ ಇದೆ ಅಲ್ವಾ. ಈಗ ಉತ್ತರ ದಿಕ್ಕಿಗೆ ನೀಲಿ ಬಣ್ಣ, ಆಮೇಲೆ ಪೂರ್ವ ದಿಕ್ಕಿಗೆ ಆಗ್ನೇಯ ದಿಕ್ಕಿಗೆ ಹಸಿರು ಬಣ್ಣ, ದಕ್ಷಿಣಕ್ಕೆ ಕೆಂಪು ಬಣ್ಣ, ಆಮೇಲೆ ಹೀಗೆ ಎಲ್ಲಾ ದಿಕ್ಕಿಗೂ ಬೇರೆ ಬೇರೆ ಬಣ್ಣಗಳನ್ನ ನಾವು ಹೇಳ್ತಾ ಬಂದ್ರೆ ಅಷ್ಟು ಕಲರ್ ಪೇಂಟಿಂಗ್ ಮಾಡಕ್ ಆಗತ್ತಾ? ಪೇಂಟ್ ಮಾಡಿದ್ರೆ ಏನಾಗುತ್ತೆ, ಮನೆ ವಿಚಿತ್ರವಾಗಿ ಕಾಣುತ್ತೆ. ಈ ಸ್ಟುಡಿಯೋ ಸೆಟ್ಟಿಂಗ್ ನಲ್ಲಿ, ಸಿನಿಮಾಗಳಲ್ಲಿ, ಶೂಟಿಂಗ್ ಗಳಲ್ಲಿ ವಿಭಿನ್ನವಾದಂತಹ ಕಲರ್ಸ್ ನಾವು ತೋರಿಸ್ತೀವಿ. ಯಾಕೆಂದ್ರೆ ಗ್ಯಾಪ್ ಕಮ್ಮಿ ಮಾಡೋದಕ್ಕೆ, ಆ ಡಿಸ್ಟೆನ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಂತ. ಇಲ್ಲಿ ಮನೆಗಳಲ್ಲಿ ಹಾಗೆ ಮಾಡಕ್ಕಾಗಲ್ಲ. ಅದಕ್ಕೆ ಕಾಮನ್ ಕಲರ್ಸ್. ಮನೆಗಳಲ್ಲಿ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾವ ಬಣ್ಣ ಹೊಡಿಬೇಕು ಅಂತ. ಸಿಂಪಲ್ ಆಗಿರುವಂತದ್ದು ವೈಟ್ ಕಲರ್ ಹೊಡೀರಿ, ಇಲ್ಲ ಅಂತಂದ್ರೆ ಲೈಟ್ ಕಲರ್ಸ್. ಮನೆಗೆ ಎಲ್ಲಾ ಕಡೆಗೂ ಲೈಟ್ ರೋಸ್ ಕಲರ್ ಪೇಂಟ್ ಹೊಡೆದ್ರೆ ಅಲ್ಲಿ ಪ್ರೇಮ, ಪ್ರೀತಿ, ಸಹಕಾರ, ಸೌಹಾರ್ದ ಅನ್ನೋದು ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ವೈಟ್ ಕಲರ್ ಹೊಡೆದ್ರೆ, ಲೈಟ್ ವೈಟ್ ಕಲರ್ ಅಥವಾ ವೈಟ್ ಕಲರ್ ಫುಲ್ ವೈಟ್ ಇರಿದ್ರೆ ಲೈಟ್ ರಿಫ್ಲೆಕ್ಷನ್ ಆಗುತ್ತೆ. ಬೆಳಕು ಶಾಂತಿಯ ಪ್ರತೀಕ ಆಗಿರುತ್ತೆ. ಬೆಳಕು ನಮಗೆ ತುಂಬಾ ಅನುಕೂಲಗಳನ್ನು ಮಾಡುತ್ತೆ. ಅದೇ ರೀತಿಯಾಗಿ ಲೈಟ್ ಗ್ರೀನ್ ಕಲರ್ ಪೇಂಟ್ ಮಕ್ಕಳ ರೂಮ್ ಹೊಡೆದಾಗ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಬರುತ್ತೆ. ಎಜುಕೇಶನ್ ನಲ್ಲಿ ತುಂಬಾ ಓದೋದಕ್ಕೆ ಸಹಕಾರಿ ಆಗುತ್ತೆ. ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ ನಾನು. ಅದೇ ರೀತಿಯಾಗಿ ನಾವು ದಕ್ಷಿಣ ದಿಕ್ಕಿಗೆ, ಕೆಲವು ಮನೆಗಳಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಒಂದ್ ಕಲರ್ ಹೊಡಿಬೇಕು ಅಂತ ಕೆಂಪು ಬಣ್ಣ ಹೊಡಿತಾರೆ. ದಕ್ಷಿಣ ದಿಕ್ಕಿಗೆ ಕೆಂಪು ಬಣ್ಣ ಹೊಡಿಬಹುದು, ನೋ ಪ್ರಾಬ್ಲಮ್. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಬೈ ಮಿಸ್ಟೇಕ್ ಅದನ್ನ ಪಶ್ಚಿಮ ದಿಕ್ಕಿಗೆ ಹೊಡೆದ್ಬಿಟ್ಟಿರ್ತಾರೆ. ಪಶ್ಚಿಮ ದಿಕ್ಕಿಗೆ ನೀವು ಕೆಂಪು ಬಣ್ಣ ಹೊಡೆದಿದ್ರೆ ಅಲ್ಲಿ ಏನಾಗುತ್ತೆ, ಮನೆಯಲ್ಲಿ ಉಲ್ಟಾ ಹೊಡಿತಾ ಇರುತ್ತೆ ನಿಮ್ಗೆ. ಪಶ್ಚಿಮ ದಿಕ್ಕು ಮೆಟಲ್ ಏರಿಯಾ, ಮೆಟಲ್ ಬೆಂಕಿಗೆ ತಡೆಯುತ್ತೆ, ಘರ್ಷಣೆ ಆಗತ್ತೆ, ಅಲ್ಲಿ ಡಿಫರೆನ್ಸ್ ಬರುತ್ತೆ ಅಲ್ಲಿ. ಹಾಗೆ ವಾಯುವ್ಯ ಮೂಲೆಯಲ್ಲಿ ನೀರಿನ ಬಣ್ಣ ಹಾಕಿದ್ರೆ, ನೀಲಿ ಬಣ್ಣ ಬಂತು ಅಂದ್ರೆ ಲೀಗಲ್ ಪ್ರಾಬ್ಲಮ್ಸ್. ನಾನು ಎಷ್ಟೋ ಕಡೆ ನೋಡಿದ್ದೀನಿ ಮನೆಗಳಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ನೀರನ್ನ ತಂದಿಟ್ಟಿರ್ತಾರೆ, ನೀರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಅಲ್ಲಿ ಇಟ್ಟಿರ್ತಾರೆ, ಅದೇ ಬ್ಲೂ ಕಲರ್. ಅವಾಗ ಏನಾಗುತ್ತೆ, ಮನೆಗಳಲ್ಲಿ ಸಾಕಷ್ಟು ದೋಷಗಳು ಉಂಟಾಗುತ್ತೆ. ಏನು ಅಂದ್ರೆ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬರ್ತದೆ. ಅದಕ್ಕೋಸ್ಕರ ಅದನ್ನ ನಾವು ಕೇರ್ಫುಲ್ ಆಗಿ ಇದು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ಇನ್ನು ಹೇಳ್ಬೇಕು ಅಂತಂದ್ರೆ, ಹಸಿರು ಬಣ್ಣ ಒಂದು ಶಾಂತಿಯನ್ನ ಕೊಡುತ್ತೆ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಕಮ್ಮಿ ಮಾಡುತ್ತೆ, BP, ತಲೆನೋವು ಇಂಥ ಕಾಯಿಲೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಕಪ್ಪು ಬಣ್ಣ ಏನಕ್ಕೆ ಅಂದ್ರೆ ಅದು ಉತ್ತರಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದೇನಂದ್ರೆ, ಕಪ್ಪು ಬಣ್ಣನ ಕೇವಲ ಬಾಟಮ್ ಡ್ರೆಸ್ಸಸ್ ಹಾಕೋಬಹುದು, ಮೇಲ್ಗಡೆ ಡ್ರೆಸ್ಸಸ್ ಹಾಕೋಬಾರ್ದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಕಪ್ಪು ಬಣ್ಣದ ಡ್ರೆಸ್ಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ಅದು ಏನಂದ್ರೆ ಕಾಸು ಕೊಟ್ಟು ಇದನ್ನ ತಗೊಂಡಾಗೆ ಅಂತ ಅಂದ್ಬಿಟ್ಟಿದ್ದಾನೆ. ಏನಾದ್ರೆ ಈ ಕಪ್ಪು ಬಣ್ಣದ ಬಟ್ಟೆಗಳನ್ನ ಹಾಕ್ತಾ ಇದ್ರೆ, ತುಂಬಾ ಫೇರ್ ಆಗಿರೋರು ಕಪ್ಪು ಬಣ್ಣದ ಬಟ್ಟೆಗಳನ್ನ ಜಾಸ್ತಿ ಹಾಕ್ತಾರೆ. ಮನಸ್ಸಿನಲ್ಲಿ ಕ್ಲೇಶ ಜಾಸ್ತಿ, ದುಮ್ಮಾನ, ದುಗುಡ ಜಾಸ್ತಿ ಆಗುತ್ತೆ ನಿಮ್ಗೆ. ಅದನ್ನ ಹಾಕೊಳ್ಳೇಬೇಡಿ. ಕಪ್ಪು ಬಣ್ಣಕ್ಕೆ ವರ್ಜ್ಯ, ಯಾವತ್ತೂ ಧರಿಸಬೇಡಿ. ಕಪ್ಪು ಬಣ್ಣ ನೆಗೆಟಿವ್ ಸಂಕೇತ, ಪಾಸಿಟಿವ್ ವೈಬ್ರೇಷನ್ಸ್ ನ ಕೊಡೋದಿಲ್ಲ. ನಿಮ್ಮ ಇದಕ್ಕೆ ತಕ್ಕನಾಗೆ ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಈಗ ನಾವು ಸಾಮಾನ್ಯವಾಗಿ ಇನ್ನೊಂದೇನು ಅಂದ್ರೆ, ನ್ಯೂಮರಾಲಜಿ ಪ್ರಕಾರ 1ನೇ ತಾರೀಕು ಹುಟ್ಟಿದವರೆಲ್ಲ ಸೂರ್ಯನಿಗೆ ಸಂಬಂಧಪಟ್ಟವರು, 2ನೇ ತಾರೀಕು ಹುಟ್ಟಿದವರು ಚಂದ್ರನಿಗೆ ಸಂಬಂಧಪಟ್ಟವರು. ಚಂದ್ರ ಅಂದ್ರೆ ಮನಸ್ಸು, ಮನಸ್ಸು ಅಂದ್ರೆ ಶ್ವೇತವನ್ನ ಹಾಕೊಂಡಾಗ ಅದು ನಿರ್ಮಲತೆಯನ್ನು ಸೂಚಿಸುತ್ತೆ, ಒಂದು ಶಾಂತತೆಯನ್ನು ತೋರಿಸುತ್ತೆ. ಅದಕ್ಕೆ ಶಾಂತವರ್ಣ. ಚಂದ್ರನಿಗೆ 2ನೇ ತಾರೀಕು ಹುಟ್ಟಿದವರೆಲ್ಲ ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳಿ, ಬಹಳ ಒಳ್ಳೇದು ಅಂತೀವಿ ನಾವು. 1ನೇ ತಾರೀಕು ಹುಟ್ಟಿದವರು ಕಿತ್ಲೆ ಬಣ್ಣದ ಡ್ರೆಸ್ಗಳನ್ನ ಹಾಕೊಳ್ಳಿರ್ತೀವಿ ನಾವು. 3ನೇ ತಾರೀಕು ಗುರುಗ್ರಹದವರು, ಗುರುಗ್ರಹಕ್ಕೆ ಸಂಬಂಧಪಟ್ಟವರು 3ನೇ ತಾರೀಕು ಅಂದ್ರೆ ಏನು, 3, 12, 21, 30ನೇ ತಾರೀಕು, ಇವರೆಲ್ಲ ಟೋಟಲ್ ಕೂಡಿದ್ರೆ 3 ಬರುತ್ತೆ. ಅಂತವ್ರು ಈ ಬಣ್ಣವನ್ನ ಉಪಯೋಗಿಸ್ಕೊಳ್ಳುವಂಥದ್ದು. ಅದೇ ರೀತಿಯಾಗಿ ರಾಹು ಗ್ರಹಕ್ಕೆ ಸಂಬಂಧಪಟ್ಟವರು ಕಡು ನೀಲಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ ನಾವು. ಇನ್ನ 4ನೇ ತಾರೀಕು, 5ನೇ ತಾರೀಕು ಕೊಡ್ತವ್ರು ಬುಧ ಗ್ರಹ ಅಂತಂದಾಗ ಅವ್ರಿಗೆ ಏನಾಗುತ್ತೆ, ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಹಸಿರು ಬಣ್ಣ, ಲೈಟ್ ಗ್ರೀನ್ ಕಲರ್ ಡ್ರೆಸ್ಸಸ್ ನ ಅವ್ರು ಹಾಕೊಳ್ಳೋದ್ರಿಂದ ಅವರಿಗೆ ಪ್ರಗತಿ ಸಾಧಿಸ್ಬೋದು, ಉನ್ನತಿ ಸಾಧಿಸ್ಬೋದು. ಅದೇ ರೀತಿಯಾಗಿ ಗುರುವಾರದ ದಿವಸ ಹುಟ್ಟಿದವರು ಅಂದ್ರೆ 5 6 ಅಂದ್ರೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ 6ನೇ ತಾರೀಕು, ಆಮೇಲೆ 15ನೇ ತಾರೀಕು, ಆಮೇಲೆ 24ನೇ ತಾರೀಕು, ಇವರೆಲ್ಲಾನು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟವರು. ಇವರೆಲ್ಲ ಏನು ಅಂತಂದ್ರೆ ಶ್ವೇತ ವಸ್ತ್ರವನ್ನು ಧರಿಸುವಂಥದ್ದು, ಸ್ವಲ್ಪ ಕೆಂಪು ಬಣ್ಣನ ಉಪಯೋಗಿಸ್ಕೋಬಹುದು, ತುಂಬಾ ಒಳ್ಳೇದಾಗತ್ತೆ ಅವ್ರಿಗೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಹೇಳ್ಬೇಕು ಅಂತಂದ್ರೆ,
ಶ್ವೇತವರ್ಣ ಆಯ್ತು. ನೆಕ್ಸ್ಟ್ ಕೇತು ಬಂದಾಗ ಚಿತ್ರವರ್ಣ, ನಾನಾ ರೀತಿಯ ವರ್ಣದ ಸ್ಕ್ವೇರ್ಗಳು, ಚೌಕಳಿಗಳು ಇರುವಂತದ್ದೆಲ್ಲ ವರ್ಣಗಳನ್ನ ಅವ್ರು ಉಪಯೋಗಿಸ್ಕೋಬಹುದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಈ 8ನೇ ತಾರೀಕು ಶನಿ, ಅವ್ರಿಗೆ ಸ್ವಲ್ಪ ನೀಲಿ ವರ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. 9ನೇ ತಾರೀಕು ಅಂದ್ರೆ ಕುಜಗ್ರಹ, ಕೆಂಪು ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ಬಹಳ ಒಳ್ಳೇದಿದೆ. ಇದನ್ನೆಲ್ಲ ನೋಡ್ಕೊಂಡಾಗ ಒಂದೊಂದು ದಿವಸಕ್ಕೂ ಎಲ್ಲಾನು ಒಂದೇ ತರದ ಹಾಕೋಕ್ಕಾಗಲ್ಲ ಅಂದಾಗ, ಅದಕ್ಕೆ ನಾವು ಹೇಳಿದ್ದು ಸೋಮವಾರ ಬಿಳಿ ಬಣ್ಣ ಹಾಕೊಳ್ಳಿ, ಮಂಗಳವಾರ ಕೆಂಪು ಬಣ್ಣ ಹಾಕೊಳ್ಳಿ, ಬುಧವಾರ ಹಸಿರು ಬಣ್ಣ ಉಪಯೋಗಿಸಿ, ಗುರುವಾರ ಹಳದಿ ಬಣ್ಣ ಉಪಯೋಗಿಸಿ, ಶುಕ್ರವಾರ ಬಿಳಿ ಅಥವಾ ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣನ ಉಪಯೋಗಿಸಿ, ಶನಿವಾರ ನೀಲಿ ಬಣ್ಣದ ಉಪಯೋಗಿಸಿ, ಭಾನುವಾರ ದಿವಸ ಕಿತ್ತಳೆ ಬಣ್ಣನ ಉಪಯೋಗಿಸಿ. ಈ ರೀತಿಯಾಗಿ ನಾವು ವರ್ಣಗಳನ್ನ ವಿಂಗಡಣೆ ಮಾಡ್ಕೊಂಡಾಗ, ನಮ್ಮಲ್ಲಿರೋ ನಾನಾ ರೀತಿಯ ಬಣ್ಣದ ಬಟ್ಟೆಗಳನ್ನು ಧರಿಸಿದಾಗ ಅದು ನಮ್ಮ ಶರೀರದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಗಾಢವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ, ಸುಖ ಸಂತೋಷ ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತೀನಿ. ಇನ್ನು ಸಾಕಷ್ಟು ವಿಷಯಗಳಿದೆ, ಹೇಳೋದಕ್ಕೆ ಸಮಯಾವಕಾಶ ನಮಗೆ ಇಲ್ಲ. ಯಾಕೆ ನಮ್ಮ ಮೌನದ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ವಿಶಾಲಾಕ್ಷಿ ಅವ್ರು ಬರ್ತಾ ಇದ್ದಾರೆ, ಅವ್ರ ಹತ್ರ ಜಾಸ್ತಿ ವಿಷಯ ತಿಳ್ಕೊಬೇಕು. ನಾವು ಮೌನನ ಬಿಡಿಸ್ಬೇಕು, ಮೌನನ ಕಲಿಬೇಕು. ನಾವು ಮೌನ ತೆಗೆದು ಪ್ರಯತ್ನ ಪಡೋಣ. ನಮಸ್ಕಾರ. ಇಷ್ಟು ಸಮಯ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ ಒಂದೇ ಒಂದ್ ನಿಮಿಷ. ಮಂಗಳವಾರ ಯಾವ ಬಣ್ಣ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ದಯವಿಟ್ಟು ಕ್ಷಮಿಸಿ ಸರ್. ಮಂಗಳವಾರ ಈಗಾಗಲೇ ಟೈಮ್ ಆಗಿದೆ. ಕೆಂಪು ಬಣ್ಣ. ನೀವ್ ಏನಿದ್ರು ನೀವು ಇನ್ಬಾಕ್ಸ್ ಅಲ್ಲಿ ಹಾಕಿ ಅಥವಾ ನಮಗೆ ಮೆಸೇಜ್ ಮಾಡಿ, ಅದಕ್ಕೆ ಉತ್ತರ ಕೊಡ್ತೀವಿ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಓಕೆ. ಸೊ